ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋಪಿನಕೊಪ್ಪ ಹೋಬಳಿಯ ಅರೇಹಳ್ಳಿ ಗೋವಿನಕೋವಿ ಹೋಬಳಿಯ ಅರೇಹಳ್ಳಿ ಅರೇಹಳ್ಳಿ ಗಂಗನಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಮತಿ ಸುನೀತಾ ವೈಫ್ ಆಫ್ ಚಂದ್ರಶೇಖರ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸರ್, ಮೇಡಮ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಕೆಲಸ ಏನ್ ಮಾಡ್ಕೊಂಡಿದ್ರಿ? ಏನ್ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ಕೃಷಿ ಇದರಲ್ಲಿ ತೊಡ್ಕೊಂಡಿದ್ದೀವಿ. ಕೃಷಿ ಇದರಿಂದ ಒಂದ್ ಸ್ವಲ್ಪ ರಾಜಕೀಯ ಹಿಂದೆ ಮಾಡೋದೆಲ್ಲ ನೋಡಿ ಒಂದ್ ಸ್ವಲ್ಪ ಇದ್ ಮಾಡೋದೆಲ್ಲ ನೋಡಿ ಜನ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ ಅಂತೇಳಿ ಗ್ರಾಮ ಕಮಿಟಿಗಳಲ್ಲಿ ಏನಾದ್ರು ಇದ್ರ? ಸೊಸೈಟಿ ಗ್ರಾಮ ಕಮಿಟಿ? ಇಲ್ಲ ಯಾವ ಕಮಿಟಿ ಇಲ್ಲ, ಕೃಷಿ ಇದ್ರಲ್ಲಿ ಇದ್ದೀವಿ. ಸ್ವಲ್ಪ ಹೊರಗೆಲ್ಲ ಓಡಾಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಸಾಮಾಜಿಕ ಅಡ್ಡಾಡ್ತಾ ಇದ್ದೀವಿ. ನೀವು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಇದ್ರ? ಯಾವ್ಯಾವ ಸ್ಫೂರ್ತಿ ಸಂಘದಲ್ಲಿ ನೀವು ಕೂಡ ಇದ್ದೀರಿ? ಸ್ಫೂರ್ತಿ ಸಂಘದಲ್ಲಿ ಇದ್ದೀರಿ. ಸರಿ ಮೇಡಮ್, ಹಾಗಾದ್ರೆ ಸರ್ ನೀವು ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ರಾಜಕೀಯಕ್ಕೆ ಬರೋ ಕಾರಣ ಅಂದ್ರೆ ಊರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಾಗ್ಲಿ ಯಾವ್ಯಾಗಲಿ ಒಂದ್ ಸ್ವಲ್ಪ ಸರಿ ಕೆಲಸಗಳು ಕಾಣ್ತಿರ್ಲಿಲ್ಲ. ಆದ್ರೂ ನಾವು ಸ್ವಲ್ಪ ರಾಜಕೀಯದ ಹೊರಗಡೆ ಓಡಾಡ್ತಾ ಇದ್ದೀವ. ಹಂಗಾಗಿ ಒಂದ್ ಸ್ವಲ್ಪ ಜನನು ಒಂದ್ ಸ್ವಲ್ಪ ಆಸೆ ಪಟ್ರು, ಬರ್ರಿ ರಾಜಕೀಯಕ್ಕೆ ಬರ್ರಿ, ಬಂದ್ರೆ ಒಂದ್ ಸ್ವಲ್ಪ ಏನಾದ್ರೂ ಒಂದ್ ಸ್ವಲ್ಪ ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಬೋದು, ಕಾರ್ಯ ತರ್ತೀರಿ ಅನ್ನೋ ಒಂದು ಇದಕ್ಕೋಸ್ಕರನೇ ಒಟ್ಟು ಜನ ಅಭಿಪ್ರಾಯ ಪಟ್ಟು ಎಲೆಕ್ಷನ್ ಮಾಡಿ ಗೆಲ್ಸಿದ್ರು. ಸರಿ ಸರ್, ಹಾಗಾದ್ರೆ ಇವತ್ತು ನಿಮಗೂ ಅಭಿಪ್ರಾಯ ಇತ್ತು, ನೀವು ಮೊದಲಿಂದ ಸೋಷಿಯಲ್ ವರ್ಕರ್ಗಳಿದ್ರಿ. ಇವತ್ತು ಜನರ ಅಭಿಪ್ರಾಯದ ಹಾಗೆ ಜನರು ಕೂಡ ನಿಮ್ಮನ್ನು ಗೆಲ್ಸಿದ್ದಾರೆ. ಇವತ್ತು ಗೆಲ್ಸಿದಂತ ನಿಮ್ಮ ಗ್ರಾಮಕ್ಕೆ ಈ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ? ಫಸ್ಟ್ ಪ್ರಪಂಚದಲ್ಲೂ ಕುಡಿಯೋ ನೀರಿಂದು ಈ ಒಂದು ವರ್ಷದಲ್ಲಿ ಮಾಡಿರ್ತಾರೆ. ಈ ವರ್ಷದಲ್ಲಿ ಕುಡಿಯೋ ನೀರು ಸ್ವಲ್ಪ ಬರಗಾಲ ಬಿತ್ತು. ಕುಡಿಯೋ ನೀರಿಂದು ಕುಡಿಯೋ ನೀರು ಪೈಪ್ ಲೈನ್ ಆಗ್ಲಿ, ಕುಡಿಯೋ ನೀರು ಒಟ್ಟು ಜನಕ್ಕೆ ಕುಡಿಯೋ ನೀರು ಪ್ರಾಬ್ಲಮ್ ಓಡುವಂತೇಳಿ ಕುಡಿಯೋ ನೀರು, ಬಾಕ್ಸಿರಂಡಿ, ಲೈಟ್ ಇಂದು ವ್ಯವಸ್ಥಿತವಾಗಿ ಕುಡಿಯೋ ನೀರಿಂದು, ಲೈಟ್ ಇಂದು ಸ್ವಚ್ಛತೆ, ಜಿರಂಡಿ ಸ್ವಚ್ಛತೆಗಳು ಇವನ್ನೆಲ್ಲ ಈ ವರ್ಷದಲ್ಲಿ ಮಾಡುವಂತ ಕಳೆದ ವರ್ಷ ಪೆಂಡಿಂಗ್ ಉಳಿದಂತ ಎಲ್ಲ ಸ್ವಚ್ಛತೆ ಹಾಗೂ ನೀರಿನ ವ್ಯವಸ್ಥೆಗಳನ್ನ ಈ ಬಾರಿ ಪೂರೈಸಿದಿರಿ. ಹಾಗಾದ್ರೆ ಮುಂದಿನ 5 ವರ್ಷಗಳಲ್ಲಿ ನಿಮ್ಮನ್ನ ಗೆಲ್ಸಂತ ಜನತೆಗೆ ಮುಂದಿನ 4 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ಹೇಳಿ ನೀವು ಗುರಿಯನ್ನು ಇಟ್ಕೊಂಡಿದ್ದೀರಿ? ಈ ಮುಂದಿನ 4 ವರ್ಷಗಳಲ್ಲಿ ಗ್ರಾಮ ಪಂಚಾಯತಿ ನಾವು ಗೆದ್ದು ಉದ್ದೇಶ 5 ವರ್ಷದೊಳಗೆ ನಾವು ಉನ್ನತ ಮಟ್ಟದಾಗ ಬಂದೈತೆ ಗ್ರಾಮ ಪಂಚಾಯತಿ ಅಂತ ಎಲ್ಲ 8 ಹಳ್ಳಿಯಲ್ಲಿ ಗೆಲ್ಸಿದ ಎಲ್ಲರಿಗೂ ಅರ್ಥ ಪಂಚಾಯತಿನ ಸುರಕ್ಷಿತ ಹಳ್ಳಿಗಳಿಗೆ ಶೌಚಾಲಯ ಆಗ್ಲಿ, ಶೌಚಾಲಯ ಶೌಚಾಲಯ ಇಲ್ದಾರ ಎಷ್ಟೋ ಜನ ಅದಾರ. ಇವತ್ತಿನಲ್ಲಿ ಇದರಲ್ಲಿ ಹೊರಗಿನ ಶೌಚಾಲಯಕ್ಕೆ ಹೋಗೋರು ಬಹಳ ಜನ ಅದಾರ. ಅವರ ಶೌಚಾಲಯಗಳು ಆಗ್ಲಿ, ಯಾವ ಒಂದು ಮನೆಗೂ ಶೌಚಾಲಯ ಇರಬಾರ್ದು, ಇರ್ಲಾರ್ದೆ ಹೊರಗೆ ಹೋಗಲಂಗ ಶೌಚಾಲಯ ಮಾಡ್ಬೇಕು ಅನ್ನೋದು. ಆಮೇಲೆ ಸ್ವಲ್ಪ ಚಿರಂಡಿಗಳು ವ್ಯವಸ್ಥೆ ಸರಿ ಇಲ್ಲ, ಅವೆಲ್ಲ ಸಿಸಿ ರಸ್ತೆ, ಇವೆಲ್ಲ ಸ್ವಲ್ಪ ಹಲವಾರುಗಳು ಅದಾವ. ಖಂಡಿತ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಗುರಿಯಾಗಿ ಇಟ್ಕೊಂಡಿದ್ದೀರಿ ಮತ್ತು ಗ್ರಾಮ ಪಂಚಾಯತಿಯನ್ನು ಕೂಡ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ನಾವು ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ. ಒಳ್ಳೆ ಉದ್ದೇಶ. ಹಾಗೆ ಇದಕ್ಕೆಲ್ಲ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಇವತ್ತು ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅಭಿವೃದ್ಧಿ ಅನುದಾನ ನಿಮ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸಾಕಾಗ್ತಿದೆಯಾ? ಇದು ಹೇಳ್ಬೇಕು ಅಂದ್ರೆ ಸರ್ಕಾರದ ಕೊರತೆನೇ ಜಾಸ್ತಿ ಆಗ್ಬಿಡತ್ತೆ ಅನುದಾನದ್ದು. ಯಾವ ಅನುದಾನನು ಪೂರೈಸಿ ಬರ್ತಾ ಇಲ್ಲ, ಪಂಚಾಯತಿಗಳಿಗೆ ತಲುಪಿಸ್ತಾ ಇಲ್ಲ. ಅಲ್ಲಿ 10 ಲಕ್ಷ ಬಿಟ್ರೆ ಇಲ್ಲಿ ಬರೋದಕ್ಕೆ 2 ಲಕ್ಷ. ಇಲ್ಲಿ ಏನ್ ಮಾಡಬೇಕು ಅಂದ್ರೂ ಅದು ಅರ್ಧ ಬರ್ಧ ಮಾಡಕ್ಕೂ ಸಹ ಆಗ್ತಾ ಇಲ್ಲ. ಅಂದ್ರೆ ಬರುವಂತ ಅನುದಾನ ಯಾವ ಕೆಲ್ಸನೂ ನಮ್ಗೆ ಸಿಕ್ಕಿಲ್ಲ ಏನು ಪಂಚಾಯತಿ ವತಿಯಿಂದ. ಬಟ್ ನಮ್ ಕೆಲಸ ಏನ್ ಮಾಡ್ಬೇಕಾಯ್ತು ನಾವು ಸದಸ್ಯರುಗಳಾಗ ಅದನ್ನೆಲ್ಲ ಪೂರೈಸಿದೆ. ವೈಯಕ್ತಿಕವಾಗಿ ಏನ್ ಸಾಧನೆ ಒಳ್ಳೆ ಆದ್ರೆ ಅನುದಾನ ಇಲ್ಲಿ ಯಾವ್ದಕ್ಕೂ ಕೂಡ ಸಾಕಾಗ್ತಿಲ್ಲ. ಹಾಗಾದ್ರೆ ನಿಮಗೆ ಯಾವ ರೀತಿಯಾದ ಅನುದಾನಗಳು ಸಿಕ್ಕರೆ ಉತ್ತಮವಾದ ಕೆಲಸಗಳನ್ನ ಮಾಡಬಹುದು ಅಂತ ಹೇಳಿ? ನಮ್ಗೆ ಗೌರವ ಹಣನೇ ಫಸ್ಟ್ ತಲುಪಿದ್ರೆ ಏನಾದ್ರೂ ಓಡಾಡಕ್ಕೆ ಹೊನ್ನಾಳಿ ಆಗ್ಲಿ ಏನಾದ್ರೂ ಸ್ವಲ್ಪ ಖರ್ಚಿಗೆ ಆಗತ್ತೆ. ಅದೇ ಸಿಗ್ತಾ ಇಲ್ಲ ನಮಗೆ ಫಸ್ಟ್. ಗೌರವಧನ ಅಂದ್ರು ಇದು ನಮಗೆ ಈಗ ಕೊಡ್ತಾರ ಅನುದಾನ, ಇದು ಗೌರವ ಅನುದಾನದ ಯಾವ್ದಕ್ಕೂ ಆಗೋದಿಲ್ಲ. ಒಂದ್ ಏನು ಗ್ರಾಮ ಪಂಚಾಯತಿ ಹೋಗ್ಬರ್ಬೇಕು ಅಂದ್ರೂ ಆಗೋದಿಲ್ಲ. ಅದು ಏನೋ ಇದ್ರಲ್ಲಿ ಕೇರಳ ಇದ್ರಲ್ಲಿ ಮಾಡಿದಾರಲ್ಲ, ಆ ಅನುದಾನ ಏನ್ರ ಇದ್ ಮಾಡಿ ಒಂದ್ ಸ್ವಲ್ಪ ಇವು ನೆಂಬರ್ಗಳಿಗೆ ಇದ್ ಮಾಡಿದ್ರೆ ಅದು ನಾವು ಸ್ವಲ್ಪ ನಮ್ ಕೈಯಿಂದ ಹಾಕ್ಯಂತ ಜನಗಳಿಗೆ ಓಡಾಡಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ.
ಖಂಡಿತ ಸರ್. ಏನಂದ್ರೆ ಕೇರಳದಲ್ಲಿ ಸಿಗುವಂತ ಒಂದು ಗೌರವಧನ ಇರ್ಬೋದು ಅಥವಾ ಅಭಿವೃದ್ಧಿ ಅನ್ನೋದನ್ನ ಆ ರೂಪದಲ್ಲಿ ನಮಗೆ ಸಿಕ್ಕರೆ ಅಲ್ಲಿಗಿಂತನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೋದು ಅಂತ ಹೇಳಿ ಖುಷಿ ಸರ್. ಹಾಗೆ ಈಗ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನ ಗುರುತಿಸತಕ್ಕಂತ ಪ್ರತಿಯೊಬ್ಬ ಸದಸ್ಯರ ಮನೆಗೆ ಹೋಗಿ ಈ ಒಂದು 10 ನಿಮಿಷಗಳ ವಿಡಿಯೋ ಸಂದರ್ಶನವನ್ನ ಮಾಡಿ ಇದನ್ನ ಅಂತರ್ಜಾಲದ ಮೂಲಕ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತೋರಿಸ್ತಾ ಇದೆ. ಇದರಿಂದ ನಿಮಗೆ ಯಾವ ತರದ ಉಪಯೋಗ ಆಗ್ಬೋದು ಅಂತ? ಇದು ಮಾಡಿರೋದ್ರಿಂದ ಇದು ಉಪಯೋಗಕ್ಕಿಂತ ಇದಕ್ಕಿಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಇವತ್ತು ಆ ತರ ಮಾಡೋದ್ರಿಂದನ ಎಲ್ಲಾ ಗ್ರಾಮ ಪಂಚಾಯತಿ ಆಗ್ಲಿ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಒಳ್ಳೆ ಹೆಲ್ಪ್ ಆಗುವಂತದ್ದು. ಎಲ್ಲ ಸದಸ್ಯರು ಕೈ ಜೋಡಿಸ್ಬೇಕು. ಇದಕ್ಕೆ ಕೈ ಜೋಡಿಸಿದ ಅನುಕೂಲ ಅಂದ್ರೆ ಭಾರಿ ಅನುಕೂಲ ಆಗುತ್ತೆ. ಖಂಡಿತ ಸರ್. ಹಾಗೆ ಇವತ್ತು ನಿಮ್ಮ ಹಾಗೆ ಎಲ್ಲ ಸದಸ್ಯರ ಮಾಹಿತಿ ಮಾರ್ಗದರ್ಶನ ನಮಗೆ ಖಂಡಿತ ಅತ್ಯವಶ್ಯ. ಹಾಗೆ ಸರ್, ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿರ್ತಕ್ಕಂಥ ನಮ್ಮ ಸಂಸ್ಥೆ ಬಗ್ಗೆ ನಿಮ್ಮ 4 ಮನದಾಳದ ಮಾತು, ಅನಿಸಿಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಸಂಸ್ಥೆಗೆ? ಸೇವಾ ಸಂಸ್ಥೆ, ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ. ಇದು ಒಳ್ಳೆ ಕೆಲಸ. ಆಲ್ಮೋಸ್ಟ್ ಕೆಲವರು ಎಜುಕೇಟೆಡ್ ಇದಾರೆ, ನಂಬರ್ಗಳಾಗ್ಲಿ, ಸದಸ್ಯಗಳಾಗ್ಲಿ, ಅಧ್ಯಕ್ಷರುಗಳಾಗ್ಲಿ, ಅವ್ರಿಗೆ ಕೆಲವ್ರು ಅರ್ಥ ಆಗ್ಲಾರು ಕೂಡ ಇದು ಅರ್ಥ ಮಾಡಿಸಿ ಹೇಳೋಂತ ವಿಷಯ. ಅರ್ಥ ಆಗ್ಲಾರು ಕೆಲವ್ರು ಫೋನ್ ಮೂಲಕ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋಂತ ವಿಷಯ. ಇದು ಅರ್ಥ ಮಾಡ್ಕೊಂಡು ನಮ್ಮ ಸಂಸ್ಥೆಗಳು ಒಳ್ಳೆ ಇದು ವಹಿಸ್ಕೋಬೇಕು. ಇವತ್ತಿನ ವಾತಾವರಣ ಹೆಂಗೈತೆ ಅಂದ್ರೆ ಯಾವ್ದಕ್ಕೂ ಬರ್ಲತ್ತರಿಗಂತರಿಗೂ ಸಹ ಅಧ್ಯಕ್ಷನ ಸಿಕ್ಬಿಟ್ಟಿದೆ. ಅದು ಒಂದು ತಿಳುವರ್ಸಿ ಹೇಳೋ ನಿಮ್ಮ ಸಮಸ್ಯೆ ಐತಲ್ಲ, ಅದು ಒಳ್ಳೆ ಕೆಲಸ. ಅದು ಈ ತರ ಎಲ್ಲೇ ಪಂಚಾಯತಿಗಳಾಗಲಿ ಯಾವಕ್ಕೆ ಆಗಲಿ ಬಂದು ನೀವು ಈ ತರ ಮಾಡ್ಬೇಕಪ್ಪ, ಈ ತರ ಮಾಡ್ರಿ ಅಂತ ಒಂದು ಅನುಕೂಲತೆ ಮಾಡ್ತಿರಲ್ಲ, ನಿಮ್ ಸಂಘಕ್ಕೆ ನಮ್ಮ ಯಾವಾಗೂ ಸಾಕಾಗುತ್ತೆ. ಖಂಡಿತ ಸರ್, ತುಂಬಾ ಹೃದಯದ ಇದೊಂದು ಮಾತು ಸರ್. 5 ವರ್ಷ ಮುಗಿಯೋದ್ರೊಳಗೆ ಇದು ಅಷ್ಟು ನನ್ನ ಕ್ಲಿಯರ್ ಆಗ್ಬೇಕು. ನನ್ ಕನಸು ನನ್ಸಾಗತ್ತೆ. ಇದೇ ನನ್ನ ಆಸೆ ಫಸ್ಟ್. ಅಂದ್ರೆ ಇಲ್ಲಿ ನಾವು ಬಿಟ್ಟಂತ 10 ಬೇಡಿಕೆಗಳು ಕೂಡ ಈ 5 ವರ್ಷದಲ್ಲಿ ಮಂಜೂರಾದ್ರೆ ನಾವು ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದಕ್ಕೂ ಸಾರ್ಥಕ ಅಂತೀವಿ. ಖಂಡಿತ ಮೇಡಮ್, ಇವತ್ತು ನಿಮ್ಮ ಹಾಗೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಮಗೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಅರ್ಥಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಕೂಡ ಸರ್ಕಾರಕ್ಕೆ ಇದನ್ನ ತುಂಬ ಹೃದಯದಿಂದ ಮನನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಂಜೂರಾತಿ ತರೋದಕ್ಕೆ ಖಂಡಿತ ಕೂಡ ಸರ್ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಕೈ ಜೋಡಿಸಿ ಸರ್. ನಾವು ಸಮಸ್ಯೆ ಕೈ ಜೋಡಿಸ್ತೀವಿ. ಓಕೆ ಸರ್. ಹಾಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಸಂಘಟನಾ ಸಮಾವೇಶವನ್ನು ಇಟ್ಕೊಂಡಾಗ ನಿಮ್ಮ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ಖಂಡಿತ ಸಹಕರಿಸ್ತೀರಾ? ಎಲ್ಲ ಬರ್ತೀರಾ ಕಾರ್ಯಕ್ರಮಕ್ಕೆ? ನಮ್ಮ ಕೈಲಾದ ಸಹಕಾರನು ಮಾಡಿ ಸಹಕರಿಸ್ತೀವಿ. ಓಕೆ ಸರ್. ಖಂಡಿತ ಈ 10 ನಿಮಿಷಗಳ ಕಾಲಾವಕಾಶ ನಮ್ಮ ನೇರ ವಿಡಿಯೋ ಸಂದರ್ಶನದೊಂದಿಗೆ ಭಾಗಿಯಾಗಿ ನಮ್ಮೊಂದಿಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿಗಳ ಪರವಾಗಿ ಇರುವ ದಂಪತಿಗಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ಭಾರಿ ಬಹುಮತದಿಂದ ವಿಜಯಶಾಲಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ನೀವು ನಿಮ್ಮ ವಿಜಯ ನಿಮ್ಮದಾಗಿರಲಿ, ನಿಮ್ಮ ಸೇವೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತ ಹೇಳುತ್ತಾ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ